ಸ್ನೇಹಿತರೆ ನಮಸ್ಕಾರ. ಜನನಾಯಕನೊಬ್ಬ ಜನಗಳಿಂದ ಆಯ್ಕೆಯಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಏನೆಲ್ಲ ಬದಲಾವಣೆಗಳು ಆಗ್ಬೋದು ಅನ್ನೋದಕ್ಕೆ ನಮ್ಮ ನೆರೆಯ ರಾಜ್ಯ ತಮಿಳುನಾಡು ಸಾಕ್ಷಿ ಆಗ್ತಾ ಇದೆ. 2026ರ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಊಹಿಸಿರದ ರೀತಿಯಲ್ಲಿ ವಿಜಯ ಪತಾಕೆಯನ್ನ ಹಾರಿಸಿದ್ದ ವಿಜಯ್ ಜೋಸೆಫ್ ರವರ ಟಿವಿಕೆ ಪಕ್ಷ ದಶಕಗಳಿಂದ ಅಲ್ಲಿ ಆಳ್ವಿಕೆಯಲ್ಲಿದ್ದ ದ್ರಾವಿಡ ಸಿದ್ಧಾಂತದ ಸರ್ಕಾರಗಳಿಗೆ ಇತಿಶ್ರೀ ಹಾಡಿ ಹೊಸ ಸರ್ಕಾರವೊಂದನ್ನು ರಚಿಸಿದ್ದು ನಮಗೆಲ್ಲ ಗೊತ್ತೇ ಇದೆ. ವಿಜಯ್ ರವರ ಈ ಗೆಲುವು ಒಂದು ಸಿನಿಮಾ ರೀತಿಯಲ್ಲೇ ಕಂಡರೂ ಅದರ ಹಿಂದಿರುವ ಶ್ರಮ, ಯೋಚನೆ ಅದು ಕಳೆದ ಒಂದು ದಶಕಗಳಿಂದ ನಡೆಯುತ್ತಾನೆ ಇತ್ತು. ಇದೀಗ ಮುಖ್ಯಮಂತ್ರಿ ಗಾದಿಗೆ ಏರಿದ ದಿನದಿಂದಲೂ ಇಲ್ಲಿಯವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿರುವ ತಮಿಳುನಾಡಿನ ಈ ಹೊಸ ಜನನಾಯಕ ತಾನು ಕೊಟ್ಟ ಮಾತಿನಂತೆ ಹೊಸ ಯೋಜನೆಗಳನ್ನ, ನಿಯಮಗಳನ್ನ ಜನರ ನಿರೀಕ್ಷೆಯಂತೆ ಜಾರಿಗೊಳಿಸಿ ಇಡೀ ದೇಶವೇ ತಮಿಳುನಾಡಿನಂತ ಒಂದು ಬಾರಿ ಕಿವಿಯಾಡಿಸುವಂತೆ ಮಾಡಿದ್ದಾರೆ. ಬ್ಲಾಕ್ ಅಂಡ್ ವೈಟ್ ಸೂಟ್ ಬೂಟ್ ನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ವಿಧಾನಸಭೆಯನ್ನ ಪ್ರವೇಶ ಮಾಡಿದ ವಿಜಯ್ ಬದಲಾವಣೆಯ ಮಹಾಪರ್ವಕ್ಕೆ ಚಾಲನೆ ನೀಡಿದ್ದು ತಮಿಳುನಾಡಿನ ಜನತೆಗೆ ಸ್ಪಷ್ಟವಾಗಿ ಕಂಡಿತ್ತು. ತಾನು ಅಧಿಕಾರ ವಹಿಸಿಕೊಂಡ ದಿನದಿಂದ ಇಲ್ಲಿಯವರೆಗೆ ಅತ್ಯಂತ ಪ್ರಮುಖ ಯೋಜನೆಗಳು ಹಾಗೂ ಕ್ಷಿಪ್ರಗತಿಯ ನಿಯಮಗಳನ್ನ ಜಾರಿಗೊಳಿಸಿರುವ ಸಿಎಂ ವಿಜಯ್ ರವರು ಜನತೆಯ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ಜಾರಿಗೊಳಿಸಿದ ಅತ್ಯಂತ ಪ್ರಮುಖ ಬದಲಾವಣೆಗಳು ಯಾವುವು ಅಂತ ನೋಡೋದಾದ್ರೆ, ತಮಿಳುನಾಡಿನಲ್ಲಿ ವಿಐಪಿ ಕಲ್ಚರ್ ಅನ್ನ ಕೊನೆಗಾಣಿಸಿದ ವಿಜಯ್ ರಸ್ತೆಗಳಲ್ಲಿ ಸಿಎಂ ಅಥವಾ ಯಾವುದೇ ಮಂತ್ರಿಗಳ ಕಾನ್ವೆ ಸಾಗುವಾಗ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ರಸ್ತೆಯ ಒಂದು ಬದಿಯನ್ನು ಮಾತ್ರ ಸ್ಥಗಿತಗೊಳಿಸಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ದೇವಸ್ಥಾನಗಳಲ್ಲಿ ವಿಐಪಿ ದರ್ಶನವನ್ನ ಸ್ಥಗಿತಗೊಳಿಸಿದ್ದು ವಿಜಯ್ ರವರು ಜನಸಾಮಾನ್ಯರು ಕೂಡ ಅವರನ್ನ ಕೊಂಡಾಡುವಂತೆ ಮಾಡಿತ್ತು. ಹೆಣ್ಮಕ್ಕಳ ಸೇಫ್ಟಿಗಾಗಿ ಹೊಸ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿ ಕೇವಲ 1 ತಿಂಗಳೊಳಗೆ ಕಾರ್ಯನಿರ್ವಹಿಸುವಂತೆ ಮಾಡಿದ್ದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಅದೇ ರೀತಿ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರವಾದಾಗ ವಿಡಿಯೋ ಪ್ರೂಫ್ ಸಮೇತ ಕೊಟ್ಟವರಿಗೆ 1 ಲಕ್ಷ ಕ್ಯಾಶ್ ಪ್ರೈಸ್ ಘೋಷಣೆ ಮಾಡಿದ್ದು ಭ್ರಷ್ಟಾಚಾರದ ವಿರುದ್ಧ ವಿಜಯ್ ಸರ್ಕಾರದ ನಡೆಯನ್ನ ಜನತೆ ಶ್ಲಾಘಿಸುವಂತೆ ಮಾಡಿತ್ತು. ಅದೇ ರೀತಿ ರಸ್ತೆ ಬದಿಯಲ್ಲಿರುವ ಬ್ಯಾನರ್, ಸ್ಟಿಕ್ಕರ್ ಗಳನ್ನ ತೆರವುಗೊಳಿಸಿ ಕಡ್ಡಾಯವಾಗಿ ಯಾವುದೇ ಬ್ಯಾನರ್ ಗಳಿಗೆ ಅವಕಾಶ ನೀಡದೆ ಕ್ಲೀನ್ ಸಿಟಿ ಪ್ರಾಜೆಕ್ಟ್ಗೆ ಚಾಲನೆ ನೀಡಿದ್ದಾರೆ. ಇತ್ತೀಚೆಗೆ ಬಂದ ಸುದ್ದಿಯ ಪ್ರಕಾರ ಪ್ರೈವೇಟ್ ಸ್ಕೂಲ್ಗಳ ಶುಲ್ಕವನ್ನು ಕೂಡ ಸರ್ಕಾರವೇ ನಿಗದಿಪಡಿಸಿದ್ದು ಅದನ್ನ ಕಡ್ಡಾಯವಾಗಿ ಜನರಿಗೆ ಕಾಣುವಂತೆ ಅದನ್ನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಬೇಕು. ಅದೇ ರೀತಿಯಾಗಿ ಯಾವುದೇ ಹಿಡನ್ ಚಾರ್ಜ್ ಗಳನ್ನ ಕೂಡ ಹಾಕದಂತೆ ಕಟ್ಟುನಿಟ್ಟಾಗಿ ಸೂಚನೆ ನೀಡಿದೆ ಅಂತೆ. ಇನ್ನು ಚೆಸ್ ಚಾಂಪಿಯನ್ ಪ್ರಜ್ಞಾನಂದನಿಗೆ 50 ಲಕ್ಷ, ಸೈನಿಕರಿಗೆ 48 ಲಕ್ಷ ಗೌರವಧನ ನೀಡಿದ್ದು, ಹುತಾತ್ಮ ಸೈನಿಕರ ಹೆಸರನ್ನ ರಸ್ತೆಗೆ ಬಳಸಿದ್ದು ಎಲ್ಲವೂ ವಿಜಯ್ ರವರು ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಗಮನ ನೀಡುತ್ತಿದ್ದಾರೆ ಎಂಬುದನ್ನು ಸಾಬೀತುಪಡಿಸುತ್ತಿದೆ. ಸುಮಾರು 25 ವರ್ಷಗಳ ನಂತರ ತಮಿಳುನಾಡಿನ ವಿಧಾನಸಭೆಯಲ್ಲಿ ರಾಷ್ಟ್ರಗೀತೆಯನ್ನ ಹಾಡುವಂತೆ ಮಾಡಿ ತಮಿಳುನಾಡು ಸದಾ ಭಾರತದ ಸಾರ್ವಭೌಮತೆಯ ಜೊತೆ ಇರುತ್ತದೆ ಎಂಬುದನ್ನು ನಿರೂಪಿಸಿದ್ದಾರೆ. ಹೀಗೆ ಹಲವು ಕ್ಷಿಪ್ರಗತಿಯ ಬದಲಾವಣೆಗಳು ತಮಿಳುನಾಡಿನಲ್ಲಿ ಇಂದು ಹೊಸ ಸಂಚಲನವನ್ನ ಮೂಡಿಸಿದೆ. ಹಲವು ದಶಕಗಳಿಂದ ದ್ರಾವಿಡ ಸಿದ್ಧಾಂತಗಳಿಂದ ರೋಸಿ ಹೋಗಿದ್ದ ಜನರಿಗೆ ಇಂದು ಬದಲಾವಣೆಯ ಗಾಳಿ ಬೀಸಿ ವಿಜಯ್ ಒಂದು ಹೊಸ ಆಶಾಕಿರಣವಾಗಿ ಹೊರಹೊಮ್ಮಿದ್ದಾರೆ. ಪಕ್ಷ, ಜಾತಿ, ಸಿದ್ಧಾಂತ ಯಾವುದಾದ್ರೇನು ಒಟ್ಟಾರೆ ಜನರಿಗೆ ಒಳಿತಾಗಿ ದೇಶಕ್ಕೆ ಒಳಿತಾದ್ರೆ ಸಾಕು. ಬಹುಶಃ ಅಂತಹ ಧ್ಯೇಯದೊಂದಿಗೆ ವಿಜಯ್ ಮುಂದುವರಿಯುತ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ಇದೇ ರೀತಿಯ ಕಾರ್ಯ ಮುಂದುವರಿದು ಮುಂದೊಂದಿನ ದೇಶ ಮೆಚ್ಚುವ ನಾಯಕನಾಗಲಿ ಅಂತ ಹಾರೈಸ್ತಾ, ವಿಜಯ್ ಅವರ ಆಡಳಿತ ನಿಮಗೆ ಗನಿಸ್ತು, ನೀವು ವಿಜಯ್ ಅವರ ಅಭಿಮಾನಿಯಾಗಿದ್ರೆ ನೀವು ಅವರಿಂದ ಯಾವ ರೀತಿಯ ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.